ಬಿಂಬ್ಳಿ ಗಿಡ ನೋಡಿ ತುಂಬ ಆಗಿದೆ ಇದರಲ್ಲಿ. ನಾನು ಮತ್ತು ನನ್ನ ಮಗಳು ಕೊಯ್ದು ನಾವು ಇದಕ್ಕೆ ಉಪ್ಪಿನಕಾಯಿ ಮಾಡ್ತೇವೆ. ಈಗ ಹೇಗೆ ಮಾಡೋದಂತ ನಾನೊಂದು ವಿಡಿಯೋ ಸಹ ಮಾಡ್ತೇನೆ ಇದರಲ್ಲಿ ನೋಡಿ. ಇದು ಎಲ್ಲ ಕೊಯ್ದದ್ದು ನಾವು ಹೆಕ್ಕಿ ಕೊಯ್ದದ್ದು. ಎಳ್ಳುತ್ತು ಸಹ ಉಂಟು, ತುಂಬ ಆಗ್ತಾ ಉಂಟು ಇನ್ನು ಇದರಲ್ಲಿ. ಎಷ್ಟು ಸಹ ತೆಗಿಬೋದು. ನನ್ನ ನೇಬರಲ್ಲಿ ಇಲ್ಲಿ ಉಂಟದು, ತುಂಬ ಹುಳಿ. ಇದು ಸ್ವಲ್ಪ ದಿನವೇ, ಬೇಗ ಅದು ಕೆಳಗೆ ಬೀಳ್ತದೆ, ಹಣ್ಣಾಗಿ ಬಿದ್ದಾಗ್ತದೆ ಬೇಗ. ಎಷ್ಟು ಮೇಲೆ ತನಕ ಆಗಿದೆ ನೋಡಿ, ರಾಶಿಯಾಗಿದೆ. ತುಂಬ ಆಗೋದು ಪ್ರತಿ ವರ್ಷ ಹಾಗೆ ಅದು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಬಿಂಬ್ಳಿದ್ದು ಉಪ್ಪಿನಕಾಯಿ ಹಾಕುವ. ನಾವು ಬಿಂಬ್ಳಿ ಹೇಳ್ತೇವೆ ಇದಕ್ಕೆ. ತುಂಬ ಹುಳಿ ಇದು ಮತ್ತು ಹೀಟ್ ಸಹ. ಅದಕ್ಕೆ ಹೇಗೆ ಮಾಡಬೇಕಂತ ನಾನು ತೋರಿಸ್ತೇನೆ. ಇದು ನಾನು ಹೀಗೆ ಸಣ್ಣದು ಕಟ್ ಮಾಡಿದ್ದೇನೆ ನೋಡಿ. ತುಂಬ ದಪ್ಪ ಬೇಡ, ಮೀಡಿಯಮ್ ಆಗಿ ಹೀಗೆ ಕಟ್ ಮಾಡಿ ನೀವು, ತೆಳುವಾಗಿ. ಇದು ನಾವು ಹಾಕುವಾಗ ಮಾತ್ರ ಪ್ಲಾಸ್ಟಿಕ್ ಬೌಲಲ್ಲಿ ಅಥವಾ ಚೀನಿದ್ದು, ಹೀಗೆ ಗಾಜಿದ್ದು ಬರ್ತದಲ್ಲ ಅದು, ಗ್ಲಾಸಿದ್ದು ಬೌಲ್ ಹೀಗೆಲ್ಲ ಯೂಸ್ ಮಾಡಬೇಕು. ಅಲ್ಯೂಮಿನಿಯಂ ಸ್ಟೀಲ್ ಪಾತ್ರೆಯಲ್ಲಿ ಹಾಕಬಾರ್ದು. ಇದರಲ್ಲಿ ತುಂಬ ಹುಳಿ ಪವರ್ ಅಲ್ಲ, ಪಾತ್ರೆ ಹಾಳಾಗ್ತದೆ. ಅದಕ್ಕೆ ಇದು ಸ್ವಲ್ಪ ಉಪ್ಪು ಹಾಕಿ ಇಟ್ಟು ಬಿಡುವ ನಾವು. ಇದು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ನೀರು ಬಿಡ್ತದೆ. ಇದು ಜಾಸ್ತಿ ಇಡಲಿಕ್ಕಿಲ್ಲ, ಇಡೀ ದಿನ ಮರುದಿನ ಅಲ್ಲ, ಇದು ಅವಾಗಲೇ ಮಾಡೋದು. ಇದು ಉಪ್ಪು ಹಾಕಿ ನಾನು ಮುಚ್ಚಿಟ್ಟು ಸ್ವಲ್ಪ ಮಸಾಲೆ ರೆಡಿ ಮಾಡುವಾಗ ನೀರು ಬಿಟ್ಟು ಆಯ್ತು. ಅದು ಅಷ್ಟು ಹುಳಿ ಅಲ್ಲ, ಹೀಟ್ ಸಹ ಉಂಟು ಸ್ವಲ್ಪ ಜೋಪಾನ. ಇಲ್ಲಿ ನೋಡಿ, ಮೆಣಸು ನಾನು ಸ್ವಲ್ಪ ಹುರಿತಾ ಇದ್ದೇನೆ. ಒಂದು 8-10 ಮೆಣಸು ಹುರಿದು ರೋಸ್ಟ್ ಮಾಡಿ, ಸ್ವಲ್ಪ ಜೀರಿಗೆ ಒಂದು ಅರ್ಧ ಕಪ್ ಹಾಕಿ, ಮತ್ತು ಮೆಂತ್ಯ ಹಾಕ್ತೇನೆ ಸಣ್ಣ ಸ್ಪೂನಲ್ಲಿ ಫುಲ್ಲು. ಇದು ಹುರಿದಾದ್ಮೇಲೆ ಇದರಲ್ಲಿ ನಾನು ಸಾಸಿವೆ ಹಾಕ್ತೇನೆ. ನೀವು ಫಸ್ಟ್ ಹಾಕಬೇಡಿ, ಹೊತ್ತು ಹೋಗ್ತದೆ, ಅದು ತುಂಬ ಕಹಿ ಆಗ್ಬೋದು ಸಾಸಿವೆ. ಇದು ಆದಮೇಲೆ ಲಾಸ್ಟಿಗೆ ಹಾಕಿದರೆ ಒಟ್ಟಿಗೆ ಸೇರಿಸಿ ತೆಗಿಬೋದು. ಸಾಸಿವೆ ಬೇಗ ಅಲ್ಲ ಹುರಿದು ಹೋಗೋದು, ಅದಕ್ಕೆ ಇಷ್ಟು ಹಾಕಿ. ನಾನು ತುಂಬ ಮಸಾಲೆ ಎಲ್ಲ ಹಾಕಲಿಲ್ಲ ಇದಕ್ಕೆ, ಮೀಡಿಯಮ್ ಹಾಕಿದ್ದು. ಇದು ಮಿಕ್ಸಿಯಲ್ಲಿ ನೈಸಾಗಿ ಪುಡಿ ಮಾಡಬೇಕು ನೋಡಿ. ಇದು ನೀರು ಬಿಟ್ಟಾಯಿತು ಈಗ ನೋಡಿ, ಅರ್ಧ ಗಂಟೆಯಲ್ಲಿ ಚೇಂಜ್ ಆಗಿ ಆಯಿತು. ಇದು ಅದೇ ನೀರು ಸಾಕು. ನೀವು ಬೇಕಾದರೆ ಇದರ ನೀರು ಹಾಕಿ ಸಹ ಇದು ಹುಡಿ ಮಾಡ್ಬೋದು. ಇದು ಕಡ್ದು ಪೇಸ್ಟ್ ಥರ ನೀವು ರೆಡಿ ಮಾಡ್ಬೋದು. ನಾನು ಡ್ರೈಯೇ ಹಾಕಿದೆ ಇದಕ್ಕೆ, ನೀರು ಉಂಟಲ್ಲ ಇದರಲ್ಲಿ ಅಂತ. ಹೀಗೆ ಹಾಕಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಹೊತ್ತಲ್ಲಿ ಒಳ್ಳೆ ಗ್ರೇವಿ ಥರ ಆಗ್ತದೆ ಇದು ಮಸಾಲೆ. ಇದಕ್ಕೆ ನಾವು ಈಗ ಒಗ್ಗರಣೆ ಹಾಕುವಾಗ ತೆಂಗಿನ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಒಗ್ಗರಣೆಯಲ್ಲಿ ಹಾಕಿದರೆ ಆಯಿತು. ಕರಿಬೇವು ಸೊಪ್ಪು ತೆಂಗಿನ ಎಣ್ಣೆ ಹಾಕಿದ್ದೇನೆ, ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಆವಾಗ ಮಿಕ್ಸ್ ಮಾಡುವಾಗ ಸ್ವಲ್ಪ ಒಂಥರ ಮಸಾಲೆ ಆಗ್ತದೆ. ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಹಾಕಿ, ಹೀಟ್ ಸಹ ಆಗಲ್ಲ. ಸ್ವಲ್ಪ ಹಿಂಗೆ ಹಾಕಿದ್ದೇನೆ ನಾನು ಒಗ್ಗರಣೆಯಲ್ಲಿ ಟೇಸ್ಟಿಗೆ. ಮತ್ತು ಇದು ಮಾತ್ರ ತುಂಬ ಟೇಸ್ಟಿಯಾಗಿದೆ. ನನ್ನ ಮನೆಯಲ್ಲಿ ಇಷ್ಟ ಆಯಿತು ಇದು. ನೀವು ಸಹ ಟ್ರೈ ಮಾಡಿ ಆಯಿತಾ. ಸೇಮ್ ಮಸಾಲೆ ಮಾವಿನ ಹಣ್ಣಿಗೆ ಸಹ ಹಾಕ್ಬೋದು ನೀವು. ಉಪ್ಪು ಸ್ವಲ್ಪ ಮೀಡಿಯಮ್ ಹಾಕಿದರೆ ಆಯಿತು. ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ನೋಡಿ. ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಒಳ್ಳೆ ಗ್ರೇವಿ ಥರದ್ದು ಕಾಣ್ತದೆ, ಚೆಂದ ಕಾಣ್ತದೆ. ಕಲರ್ ಸಹ ನೋಡಿ ಆಯಿತು ನೋಡಿ, ಕಲರ್ ಚೆಂದ ಆಯಿತು ರೆಡ್ಡಾಗಿ. ನೀವು ಸಹ ಟ್ರೈ ಮಾಡಿ. ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲಲ್ಲಿ ಬೆಲ್ ಐಕಾನ್ ಒತ್ತಿ, ಮೆಸೇಜ್ ಮಾಡಿ ಎಲ್ಲ ಮಾಡಿ. ಬಾಯ್.